2027ರ ಜನವರಿಯಲ್ಲಿ ನಡೆಯಲಿರುವ 11ನೇ ವೈಬ್ರೆಂಟ್ ಗುಜರಾತ್ ಗ್ಲೋಬಲ್ ಸಮಿಟ್ಗೆ ಪೂರ್ವಭಾವಿಯಾಗಿ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ನೇತೃತ್ವದ ನಿಯೋಗ ಅಮೆರಿಕ ಮತ್ತು ಕೆನಡಾದಲ್ಲಿ ಮಹತ್ವದ ಅಂತಾರಾಷ್ಟ್ರೀಯ ಹೂಡಿಕೆ ರೋಡ್ ಶೋ ನಡೆಸ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿಯವರ ವಿಕಸಿತ ಭಾರತ 2047 ದೃಷ್ಟಿಕೋನಕ್ಕೆ ಪೂರಕವಾಗಿ ಗುಜರಾತ್ನ ಜಾಗತಿಕ ಹೂಡಿಕೆಯ ಪ್ರಮುಖ ಕೇಂದ್ರವಾಗಿ ಬಿಂಬಿಸುವ ಉದ್ದೇಶದಿಂದ ವಾಷಿಂಗ್ಟನ್ ಡಿಸಿ, ನ್ಯೂಯಾರ್ಕ್, ಸ್ಯಾನ್ ಫ್ರಾನ್ಸಿಸ್ಕೋ ಹಾಗೂ ಟೊರೆಂಟೊ ನಗರಗಳಲ್ಲಿ ಈ ಪ್ರವಾಸ ಹಮ್ಮಿಕೊಳ್ಳಲಾಗಿದೆ. ಪ್ರವಾಸದ ಭಾಗವಾಗಿ ಸ್ಯಾನ್ ಫ್ರಾನ್ಸಿಸ್ಕೋದ ಗೂಗಲ್ ಕ್ಯಾಂಪಸ್ಗೆ ಭೇಟಿ ನೀಡಿದ ಮುಖ್ಯಮಂತ್ರಿಗಳು ಗೂಗಲ್ ಉಪಾಧ್ಯಕ್ಷ ಚಂದು ತೋಟಾ ಅವರೊಂದಿಗೆ ಯುವಕರಿಗೆ ಎಐ ತರಬೇತಿ ವಿಸ್ತರಣೆ, ಡೇಟಾ ಸುರಕ್ಷತೆ ಮತ್ತು ಕೃಷಿಯಲ್ಲಿ ತಂತ್ರಜ್ಞಾನ ಬಳಕೆ ಕುರಿತು ಚರ್ಚಿಸಿದರು. ಅಲ್ಲದೆ ಪರ್ಪ್ಲೆಕ್ಸಿಟಿ ಎಐ ಸಿಇಒ ಅರವಿಂದ್ ಶ್ರೀನಿವಾಸ್ ಜೊತೆ ಡೀಪ್ ಟೆಕ್ ಹೂಡಿಕೆ ಹಾಗೂ ಮೈಕ್ರೋನ್ ಟೆಕ್ನಾಲಜಿ ಅಧ್ಯಕ್ಷ ಸಂಜಯ್ ಮಲ್ಹೋತ್ರಾ ಅವರೊಂದಿಗೆ ಧೋಲೆರಾ ಮತ್ತು ಸನನ್ನಲ್ಲಿ ಸೆಮಿಕಂಡಕ್ಟರ್ ವಲಯವನ್ನು ಬಲಪಡಿಸುವ ಬಗ್ಗೆ ಸಮಾಲೋಚನೆ ನಡೆಸಿದರು. ಇದೇ ವೇಳೆ ವಾಷಿಂಗ್ಟನ್ ಡಿಸಿಯಲ್ಲಿ ವಾಲ್ಮಾರ್ಟ್ನ ಹಿರಿಯ ಅಧಿಕಾರಿ ಡಾನ್ ಬ್ರ್ಯಾಂಟ್ ಅವರನ್ನು ಭೇಟಿಯಾಗಿ ಗುಜರಾತ್ನ ಸಣ್ಣ ಉದ್ಯಮಗಳು ಹಾಗೂ ಕುಶಲಕರ್ಮಿಗಳಿಗೆ ಜಾಗತಿಕ ಮಾರುಕಟ್ಟೆ ಕಲ್ಪಿಸುವ ಕುರಿತು ಮಾತುಕತೆ ನಡೆಸಲಾಯಿತು. ಸಿಲಿಕಾನ್ ವ್ಯಾಲಿಯಲ್ಲಿ ಗುಜರಾತಿ ವಲಸಿಗರೊಂದಿಗೆ ಸಂವಾದ ನಡೆಸಿದ ಸಿಎಂ ಜಾಗತಿಕ ಪ್ರತಿಭೆಗಳು ಮತ್ತು ಗುಜರಾತ್ ಉದ್ಯಮಗಳ ನಡುವೆ ಜ್ಞಾನ ಹಂಚಿಕೆ ಹಾಗೂ ತಂತ್ರಜ್ಞಾನ ಸಹಯೋಗಕ್ಕೆ ಬಲವಾದ ಸೇತುವೆ ನಿರ್ಮಿಸುವಂತೆ ಮಹತ್ವದ ಕರೆ ಕೊಟ್ಟಿದ್ದಾರೆ. ಇದು ಗುಜರಾತ್ನ ಕೈಗಾರಿಕಾ ಅಭಿವೃದ್ಧಿಗೆ ಹೊಸ ಮೈಲಿಗಲ್ಲಾಗುವ ನಿರೀಕ್ಷೆ ಇದೆ.